ಎಕ್ಕರೆ ಇಡ್ಲಿ ಹೆಸರಿಗೆ ತಕ್ಕಂತೆ ನೋಡೋದಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರ್ಗೋಗುತ್ತೆ. ಇಡ್ಲಿ ಪ್ರಿಯರಿಗೆ ಇದು ಹಬ್ಬ ಅಂತಲೇ ಹೇಳಬಹುದು. ಎಕ್ಕರೆ ಇಡ್ಲಿ ಜೊತೆ ಹುರ್ಗಡ್ಲೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಇವತ್ತು ನಾವು ಮೃದುವಾದ ಎಕ್ಕರೆ ಇಡ್ಲಿ ಹಾಗೆಯೇ ಜೊತೆಗೆ ರುಚಿಯಾದ ಹುರ್ಗಡ್ಲೆ ಚಟ್ನಿ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಎಕ್ಕರೆ ಇಡ್ಲಿಗೆ ಮೊದಲು ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ. ಆ ಹಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಸೇಲಂ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ನಾನಿಲ್ಲಿ 4 ಲೋಟ ತೊಗೊಳ್ತಾ ಇದ್ದೀನಿ. ಯಾವುದೇ ಲೋಟದಲ್ಲಿ ಅಥವಾ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡ್ರು 4 ಮೆಜರ್ಮೆಂಟ್ನ ನೀವೊಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಇದನ್ನು ನಾವು ತೊಳ್ಕೊಬೇಕಾಗತ್ತೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅದೇ ಲೋಟದಲ್ಲಿ ಉದ್ದಿನ ಕಾಳು ಅಂದರೆ ಸಿಪ್ಪೆ ಬಿಡಿಸಿದಂಥ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ 1/4 ಲೋಟದಷ್ಟು ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿಗೆ 1/4 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡು ಇವೆರಡನ್ನು ಚೆನ್ನಾಗಿ ತೊಳೆದು 3-4 ಬಾರಿ ಚೆನ್ನಾಗಿ ಕ್ಲೀನಾಗಿ ನೀರು ಬರೋವರೆಗೂ ತೊಳೆದ್ಬಿಟ್ಟು ಇದನ್ನು ನಾವು ಮಿನಿಮಮ್ 3 ಗಂಟೆ ನೆನೆಸಿಡಬೇಕಾಗುತ್ತೆ. ಓವರ್ ನೈಟ್ ಆದರೂ ನೆನೆಸಿಡಬಹುದು ಅಥವಾ ಮಿನಿಮಮ್ 3 ಗಂಟೆನಾದರೂ ನಾವು ನೆನೆಸಿಡಬೇಕಾಗುತ್ತೆ. ಈಗ ಚೆನ್ನಾಗಿ ನೆಂದಿದೆ ನೋಡಿದರೆ, ಚೆನ್ನಾಗಿ ಅಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ ಇಲ್ಲಿ. ಹಾಗೆಯೇ ಉದ್ದಿನಬೇಳೆನೂ ಸಹ ಸೂಪರಾಗಿ ನೆಂದಿದೆ. ಈಗ ನಾವು ಇದನ್ನು ಗ್ರೈಂಡರ್ಗೆ ಹಾಕಿ ರುಬ್ಕೋಬೇಕಾಗತ್ತೆ. ಮೊದಲು ನಾವು ಉದ್ದಿನಬೇಳೆನ ಗ್ರೈಂಡರಲ್ಲಿ ಹಾಕಿ ರುಬ್ಬೋಣ. ನೋಡಿ, ನೆಂದಿರೋಂಥ ಉದ್ದಿನಬೇಳೆನ ಮೊದಲು ನೀರು ಹಾಕ್ತೇನೆ, ಬರೀ ಬೇಳೆನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬೇಳೆನ ಅಕ್ಕಿನ ಹೇಗೆ ರುಬ್ತೀವಿ ಅನ್ನೋದ್ರ ಮೇಲೂ ಇಡ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೋಡಿ, ಎಲ್ಲ ಬೇಳೆ ಎಲ್ಲ ಹಾಕಿದ ಮೇಲೆ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಫ್ಲಫಿಯಾಗಿ ಬರಬೇಕು ಹಿಟ್ಟು, ಅಲ್ಲಿವರೆಗೆ ನಾವು ಇದನ್ನ ರುಬ್ಕೋಬೇಕಾಗುತ್ತೆ. ಇಡ್ಲಿ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡೋದು ಗ್ರೈಂಡರಲ್ಲಿ ರುಬ್ಬಿದರೆ ಒಳ್ಳೆಯದು. ಅಕಸ್ಮಾತ್ ಮಿಕ್ಸಿನಲ್ಲೇ ರುಬ್ಬಬೇಕು ಅಂತ ಅಂದರೆ ಅದನ್ನು ಹೇಗೆ ರುಬ್ಬೋದು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಕೆಲವು ಟ್ರಿಕ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಇಡ್ಲಿ ಮಿಕ್ಸಿನಲ್ಲಿ ಮಾಡೋದು ಹೇಗೆ ಅನ್ನೋ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ಅದನ್ನು ಟೈಮ್ ಇದ್ದಾಗ ನೋಡಿ. ಇಲ್ಲಿ ನೋಡಿದರೆ ಗ್ರೈಂಡರ್ನಲ್ಲಿ ರುಬ್ಬಿದಂಥ ಉದ್ದಿನಬೇಳೆ ಒಳ್ಳೆ ಪ್ಲಫಿಯಾಗಿ ಬಂದಿದೆ. ಹಿಟ್ಟು ನೈಸಾಗಿ ಬೆಣ್ಣೆ ಥರ ಸಾಫ್ಟಾಗಿ ಬಂದಿದೆ. ಈ ರೀತಿ ನಾವು ಹಿಟ್ಟನ್ನು ರುಬ್ಕೊಂಡ್ರೆ ಸೂಪರಾಗಿ ಇಡ್ಲಿ ಬರುತ್ತೆ. ಈಗ ರುಬ್ಬಿರೋಂಥ ಉದ್ದಿನಬೇಳೆನ ನಾನು ಒಂದು ಬಾಕ್ಸಿಗೆ ಅಂದರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದೇ ಗ್ರೈಂಡರ್ನಲ್ಲಿ ಉದ್ದಿನಬೇಳೆ ಆದಮೇಲೆ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ರುಬ್ಬಬೇಕಾದ್ರೆ ನಾನು ಮೊದಲೇ ಸ್ವಲ್ಪ ನೀರನ್ನ ಗ್ರೈಂಡರ್ಗೆ ಹಾಕ್ಕೊಂಡು ಆಮೇಲೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ರುಬ್ಬಬೇಕಾದ್ರೆ ತೀರಾ ನೈಸಾಗಿ ನಾವು ಹಿಟ್ಟನ್ನು ರುಬ್ಬಬೇಕಾಗುತ್ತೆ. ಆದರೆ ಅಕ್ಕಿ ರುಬ್ಬಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿರಬೇಕು, ಅಂದರೆ ಚಿರೋಟಿ ರವೆಗಿಂತ ಸ್ವಲ್ಪ ನೈಸಾಗಿರಬೇಕು. ಹಾಗೆಯೇ ತೀರಾ ಸಾಫ್ಟಾಗೂ ಇರಬಾರ್ದು. ಆ ರೀತಿ ನಾವು ರುಬ್ಬಿಟ್ಕೊಂಡ್ರೆ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿದ್ರಾ, ಅಕ್ಕಿ ಚೆನ್ನಾಗಿ ರುಬ್ಬಾಗಿದೆ, ಸ್ವಲ್ಪ ತರ್ತರಿಯಾಗಿದೆ. ಮುಟ್ಟಿ ನೋಡಿದ್ರೆ ತೀರಾ ನೈಸ್ ಆಗದೇ ಸ್ವಲ್ಪ ತರಿಯಾಗಿರಬೇಕು. ಆ ರೀತಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡು ರುಬ್ಬಿರೋ ಅಂಥ ಅಕ್ಕಿ ಹಿಟ್ಟನ್ನು ಉದ್ದಿನ ಹಿಟ್ಟು ರುಬ್ಬಿದ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಇಡ್ಲಿ ಹಿಟ್ಟಿಗೆ ಅವಲಕ್ಕಿ ಸೇರಿಸ್ಬೇಕಾ, ಮೆಂತ್ಯ ಸೇರಿಸ್ಬೇಕಾ, ಅನ್ನ ಹಾಕ್ಬೋದಾ ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ. ಬರೀ ಇಡ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿದರೆ ಹೇಳಿದಂಥ ಪ್ರಪೋರ್ಷನಲ್ಲಿ ಹಾಕಿದರೆ ಈ ಎಕ್ಕರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟೆಲ್ಲ ಹಾಕಿದ ಮೇಲೆ ಅದಕ್ಕೆ ನಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡೋದಕ್ಕೆ ಕೈಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಇದು ಚೆನ್ನಾಗಿ ಹುಳಿ ಬಂದು ಉಕ್ಕು ಬರುತ್ತೆ. ಎಷ್ಟು ಚೆನ್ನಾಗಿ ಹುಳಿ ಬಂದು ಉಕ್ಕು ಬರುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿನೂ ಸಹ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, 2-3 ನಿಮಿಷ ಕೈನಲ್ಲೇ ಇದನ್ನು ಚೆನ್ನಾಗಿ ಕಲಸಿಟ್ಬಿಟ್ಟು ಇದನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ಮುಚ್ಚಿಟ್ಬಿಟ್ಟು, ಮಾಮೂಲಿ ಸೀಸನ್ ಆದರೆ ಇದು ಒಂದು 8-10 ಗಂಟೆ ಆದರೆ ಸಾಕು ಹುಳಿ ಬರೋದಕ್ಕೆ. ಆದರೆ ಚಳಿಗಾಲದಲ್ಲಿ ಮಾತ್ರ ಇದು 12-15 ಗಂಟೆ ಇದು ಹುಳಿ ಬರೋದಕ್ಕೆ ಬಿಡಬೇಕಾಗತ್ತೆ. ಇನ್ನೂ ಒಂದು ಬೆಚ್ಚಗಿರೋಂಥ ಬಟ್ಟೆ ಮುಚ್ಚಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಈಗ ನೋಡಿದ್ರಾ, ಸುಮಾರು ಚೆನ್ನಾಗಿ 12 ಗಂಟೆ ಇದು ಹೊರಗಡೆ ಇತ್ತು. ಈಗ ಚಳಿಗಾಲ ಅಲ್ವಾ, ಹಾಗಾಗಿ ಹುಳಿ ಚೆನ್ನಾಗಿ ಬಂದಿದೆ. ನೋಡಿದರೆ ಆ ಸ್ಮೆಲ್ಲಾಗಲಿ ಆ ಹಿಟ್ಟು ನೋಡಿದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಹುಳಿ ಬಂದಿದೆ. ಈಗ ಒಂದು ಸ್ಪೂನ್ ತೊಗೊಂಡು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ಓವರಿಗೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಆ ಗುಳ್ಳೆಗಳೆಲ್ಲ ಬಂದಿರುತ್ತೆ ನೋಡಿ, ಹುಳಿ ಬಂದು ಅದೆಲ್ಲ ಹೋಗ್ಬಿಡುತ್ತೆ. ಅದೇ ಮೇಯ್ನಾಗಿ ಇದು ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೂ ಸಹ ಇಡ್ಲಿ ಹಿಟ್ಟು ಪ್ಲಫಿಯಾಗಿ ಕಾಣಿಸ್ತಾ ಇದೆ, ಬೆಳ್ಳಗೆ ಕಾಣಿಸ್ತಾ ಇದೆ. ಎಕ್ಕರೆ ಇಡ್ಲಿಗೆ ನಾನಿಲ್ಲಿ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ಇಡ್ಲಿ ತಟ್ಟೆ ಅಥವಾ ಇಡ್ಲಿ ಸ್ಟ್ಯಾಂಡ್ ನಾನು ಏನೂ ಉಪಯೋಗಿಸ್ತಾ ಇಲ್ಲ. ಊಟ ಮಾಡೋ ಅಂಥ ತಟ್ಟೆಗೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಅದಕ್ಕೆ ನಾನಿಲ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಸರ್ವ್ ಆಗಿದೆ. ಅದಕ್ಕೆ ನೋಡಿ, ಇಲ್ಲಿ ಒಂದು 2-3 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಸ್ಲೈಟಾಗಿ ತಟ್ಟೆನ ಈ ರೀತಿ ಅಲ್ಲಾಡಿಸಿದರೆ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ.
ಸುಮಾರು ಮುಕ್ಕಾಲು ಭಾಗದಷ್ಟು ಇದು ಸ್ಪ್ರೆಡ್ ಆದರೆ ಸಾಕು. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿದರೆ ನೋಡಿ ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ. ಇಲ್ಲಿ ನೋಡಿದರೆ ಒಂದು ದೊಡ್ಡ ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದರ ಮೇಲೆ ನಾನು ಹಿಟ್ಟು ಹಾಕಿಟ್ಕೊಂಡಿದ್ನಲ್ಲ ಆ ತಟ್ಟೆನ ಇಡ್ತೀನಿ. ನೀರು ಮಾತ್ರ ಚೆನ್ನಾಗಿ ಕುದೀತಾ ಇರಬೇಕು. ಈಗ ತಟ್ಟೆ ಹಿಟ್ಟಾಗಿದೆ. ಈಗ ಮುಚ್ಚಿಟ್ಬಿಟ್ಟು ಇದನ್ನು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಇನ್ನು 5 ನಿಮಿಷದಲ್ಲಿ ಇದಕ್ಕೆ ರುಚಿಯಾದ ಹುರುಗಡಲೆ ಚಟ್ನಿ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಮಿಕ್ಸಿ ಜಾರಿಗೆ ನೋಡಿ, ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚಿನಷ್ಟು ಶುಂಠಿ, ಸಿಪ್ಪೆ ತೆಗೆದಿರೋಂಥ ಶುಂಠಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು. ಈಗ ನೋಡಿದರೆ ನಾನಿಲ್ಲಿ ಹಣ್ಣು ಮೆಣಸಿನ್ಕಾಯಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ 2 ಹಣ್ಣು ಮೆಣಸಿನ್ಕಾಯಿ ಹಾಗೆ 1 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ಆಮೇಲೆ ಹಾಕೋಣ. ಇಲ್ಲಿ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮಿಕ್ಸಿನಲ್ಲಿ ರುಬ್ಬಿದಾಗ ಆ ಗ್ರೈಂಡರ್ ಎಫೆಕ್ಟ್ ಬರಬೇಕು ಅಂತಂದರೆ ನಾವು ಇಲ್ಲಿ ಒಂದು ಟ್ರಿಕ್ಕನ್ನು ಮಾಡಬೇಕಾಗತ್ತೆ. ಮೊದಲು ಇಷ್ಟನ್ನು ನಾವು ನೀರು ಹಾಕ್ತಾನೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿದ್ರಾ, ಇಲ್ಲಿ ನೈಸಾಗಿ ಪುಡಿಯಾಗಿದೆ, ಫುಲ್ ಪುಡಿಯಾಗಿದೆ ಮಿಕ್ಸಿನಲ್ಲಿ, ಒಂದು ಸ್ವಲ್ಪ ನೀರನ್ನ ಸೇರಿಸಿಲ್ಲ. ಈಗ ಆ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಬಿಟ್ಟು ಸ್ವಲ್ಪ ಪುಡಿ ಮಾತ್ರ ಮಿಕ್ಸಿ ಜಾರ್ನಲ್ಲಿ ಇಟ್ಕೊಳ್ಳೋಣ. ಇದು ಏನಕ್ಕೆ ಅಂತ ಕೇಳಿದರೆ, ಗ್ರೈಂಡ್ರಲ್ಲಿ ರುಬ್ಬಿದಾಗ ಸ್ವಲ್ಪ ತರ್ತರಿಯಾಗಿ ಬರುತ್ತೆ ನೋಡಿ, ಆ ಎಫೆಕ್ಟ್ ಬೇಕು ಅಂದರೆ ಇದೆಲ್ಲ ಮಾಡಬೇಕಾಗುತ್ತೆ. ಈಗ 5-6 ಪುದೀನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಣ್ಣು ಮೆಣಸಿನ್ಕಾಯಿ, ಒಂದು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ಇದನ್ನು ಆ ಪುಡಿ ಜೊತೆಗೆ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಮಿಕ್ಸಿನಲ್ಲಿ ರುಬ್ಬಿರೋದು ಅಂತಲೇ ಗೊತ್ತಾಗಲ್ಲ, ಗ್ರೈಂಡ್ರಲ್ಲಿ ರುಬ್ಬಿರೋದು ಅಂತ ಅನಿಸುತ್ತೆ. ನಾವು ನಾರ್ಮಲಾಗಿ ಸ್ವಲ್ಪ ಚಟ್ನಿನ ಗ್ರೈಂಡ್ರಲ್ಲಿ ರುಬ್ಬೋಕ್ಕಾಗಲ್ಲ ಅಲ್ವಾ, ಆದರೆ ಈ ರೀತಿ ರುಬ್ಬಿ ಮಾಡಿದರೆ ಇದಂತೂ ಹೋಟೆಲ್ ಥರನೇ ಟೇಸ್ಟ್ ಬರುತ್ತೆ. ಈಗ ಎಲ್ಲ ಚೆನ್ನಾಗಿ ರುಬ್ಬಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ತರ್ತರಿಯಾಗಿದೆ, ಸ್ವಲ್ಪ ನೈಸ್ ಆಗಿದೆ. ಈ ಎಫೆಕ್ಟ್ ಬರಬೇಕು ಅಂದರೆ ನಾವು ಈ ರೀತಿ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ. ಈಗ ಇದಕ್ಕೆ ಒಂದು ಲೈಟ್ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಸೇರಿಸ್ಬಿಟ್ಟು, ಸಾಸಿವೆ ಚಿಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆನ ಡೈರೆಕ್ಟಾಗಿ ಚಟ್ನಿ ಮೇಲೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಹೋಟೆಲ್ ಸ್ಟೈಲಿನ ಹುರಿಗಡಲೆ ಚಟ್ನಿ ರೆಡಿ. ಈ ಎಕ್ಕರೆ ಇಡ್ಲಿ ಜೊತೆ ಈ ಹುರಿಗಡಲೆ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನೇ ಹೋಟೆಲಲ್ಲಿ ಕೊಡೋದು ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ 5 ನಿಮಿಷ ಆಗಿದೆ. ಅದಾದಮೇಲೆ ನೀವು ನೋಡ್ತಿರ್ಬೋದು, ಇದು ಎಕ್ಕರೆ ಇಡ್ಲಿ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿದೆ, ತುಂಬಾ ಬೆಳ್ಳಗಿದೆ. ಇದನ್ನು ಹೇಗೆ ತಟ್ಟೆಯಿಂದ ತೆಗೆಯೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಮುಟ್ಟಿದರೆ ಕೈಗೆ ಅಂಟುತ್ತಿಲ್ಲ, ಸೂಪರಾಗಿ ಬೆಂದೆ 5 ನಿಮಿಷದಲ್ಲಿ ಬೆಂದುಬಿಡುತ್ತೆ. ಈವನಾಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ವ, ಹಾಗಾಗಿ ಇದನ್ನು ನಾನಿಲ್ಲಿ ಹೋಟೆಲಲ್ಲಿ ಹೇಗೆ ಕಟ್ ಮಾಡಿಕೊಡ್ತಾರೋ ಅದೇ ರೀತಿಲಿ ಮಧ್ಯದಲ್ಲಿ 4 ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮಿಷ್ಟ, ಬೇಕು ಅಂದರೆ ಕಟ್ ಮಾಡಬಹುದು, ಇಲ್ಲಾಂದರೆ ಹಾಗೇ ಸಹ ಇದನ್ನು ತಟ್ಟೆಯಿಂದ ತೆಗಿಬಹುದು. ನೋಡಿದರೆ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಅಲ್ಲಾಡ್ತಾ ಇದೆ, ಗೊತ್ತಾಗುತ್ತೆ. ಹೇಳೋ ಅವಶ್ಯಕತೆ ಏನಿಲ್ಲ, ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಾಫ್ಟಾಗಿ ಇಡ್ಲಿ ಬಂದಿದೆ. ಬಾಯ್ಲಿಟ್ರೆ ಹಾಗೆ ಬೆಣ್ಣೆಯ ಥರ ಕರ್ಗೋಗೋ ಅಂಥ ಇಡ್ಲಿ ಇದು. ಇದನ್ನು ತಿನ್ನೋದಕ್ಕೆ ಸೈಡಿಗೆ ಚಟ್ನಿ ಗಿಟ್ನಿ ಏನೂ ಬೇಕಾಗಿಲ್ಲ. ಆದರೆ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಈ ಎಕ್ಕರೆ ಇಡ್ಲಿ ಜೊತೆ ಹುರಿಗಡಲೆ ಚಟ್ನಿ ಮಾರ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಫೇಮಸ್ಸು. ಎಲ್ಲ ಅಲ್ಲಿ ಇಡ್ಲಿ ತಿನ್ನೋದಕ್ಕೆ ಹೋಗೋದು. ಆ ರೀತಿ ಇಡ್ಲಿನ ನಾನು ಇವತ್ತು ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರೋಂತಹ ಎಕ್ಕರೆ ಇಡ್ಲಿ ಜೊತೆಗೆ ಹುರಿಗಡಲೆ ಚಟ್ನಿ, ಒಳ್ಳೆ ಕಾಂಬಿನೇಷನ್ನು ನೋಡಿ. ಹಾಗೆ ಹತ್ತಿ ಥರ ಇರುತ್ತೆ, ಬಾಯ್ಲಿಟ್ರೆ ಬೆಣ್ಣೆ ಥರ ಕರ್ಗೋಗುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನೋಡಿದ್ರಾ, ಸೂಪರಾಗಿರೋಂತಹ ಎಕ್ಕರೆ ಇಡ್ಲಿ ಜೊತೆ ಹುರಿಗಡಲೆ ಚಟ್ನಿ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.